ನೋಡ್ದಾಗೆಲ್ಲ ಲವ್ ಇಲ್ಲ ಇದು ಲೈಟ್ ಒಂದು ಗಲ್ಲಿ ತುಂಬ ಅಂದರೆ ತುಂಬ ಇಲ್ಲೇ ಮಜಾ ಯಾರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ವ್ಯಾಲೆಂಟೈನ್ಸ್ ಡೇಗೆ ಒಂದು ನಾಟಿ ಕೋಳಿ ತುಂಬಾ ಓಡಾಡ್ತಾ ಇತ್ತು. ಇವಾಗ ಅದೇ ನಾಟಿ ಕೋಳಿನ ಇಟ್ಕೊಂಡು ಇಂಟರ್ವ್ಯೂ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಅದೇ ಯಾರು ಅಂತ ಹೇಳ್ತೀರಾ? ಭೀಮಾ ಸಿನಿಮಾದ ಹೀರೋಯಿನ್ ಅಶ್ವಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ಹಲೋ ಹಾಯ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಸಿನಿಮಾದ ಸಾಂಗ್ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಒಂದು ಹಿಟ್ ಆಗ್ತಾನೆ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತುಂಬ ಖುಷಿ ಇದೆ ಹಿಟ್ ಆಗಿರೋದಕ್ಕೆ ಸಾಂಗ್ಸು. ವೆರಿ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದೆ. ಅದರಲ್ಲೂ ನಾಟಿ ಕೋಳಿನೆಲ್ಲ ಇಟ್ಕೊಂಡು ರಗಡ್ ಆಗಿ ಕಾಣಿಸ್ತಾ ಇದ್ದೀರಾ. ರಿಯಲ್ ಆಗಿನೂ ನೀವು ಅದೇ ತರನಾ ಅಥವಾ ಹೇಗೆ? ಇಲ್ಲ ಇಲ್ಲ, ರಿಯಲ್ ಆಗಿಲ್ಲ, ಅಷ್ಟೊಂದೆಲ್ಲ ರಗಡ್ ಇಲ್ಲ. ಬಟ್ ಯಾ, ಇಟ್ ವಾಸ್ ಅ ಡಿಫ್ರೆಂಟ್ ಪೋಸ್ಟರ್. ಅದು ಗೆಸ್ ಮಾಡಿರ್ಲಿಲ್ಲ ಅದೇ ಪೋಸ್ಟರ್ ಆಗುತ್ತೆ ಅಂತ. ಅದು ಪೋಸ್ಟರ್ ಆಯಿತು. ಸಖತ್ತಾಗಿ ಆ ಇಟ್ಕೊಂಡಿರೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಕೋಳಿ ಲವ್ ಮಾಡ್ತೀರಾ ಅಂತ. ನಮಗೆ ಅನ್ನಿಸ್ತಪ್ಪ ಅದು ನೋಡಿದಾಗೆಲ್ಲ. ಲವ್ ಇದೆ, ಹಿಡ್ಕೊಳೋ ಲವ್ ಇಲ್ಲ. ಭಯ ಏನಾಗ್ಲಿಲ್ವಾ? ಆಯ್ತು ಆಯ್ತು, ಖಂಡಿತವಾಗ್ಲೂ ಭಯ ಆಯ್ತು. ಸರ್ ಇಟ್ಕೋಬೇಕು ಅಂತ ಹೇಳಿದ್ಮೇಲೆ ಏನ್ ಮಾಡಕ್ಕಾಗಲ್ಲ, ಇಟ್ಕೊಳ್ಳೇಬೇಕು. ಸಾಂಗ್ಸ್ ಅಂತೂ ಬ್ಯಾಕ್ ಟು ಬ್ಯಾಕ್ ಗೊತ್ತಾಗ್ತಿದೆ. ಮೊನ್ನೆ ತಾನೇ ಒಂದು ಬೂಮ್ ಸಾಂಗ್ ರಿಲೀಸ್ ಆಯ್ತು. ಅದಕ್ಕೂ ಮೊದಲು ಲವ್ ಸಾಂಗ್ ರಿಲೀಸ್ ಆಗಿತ್ತು. ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ. ರಿಯಲ್ ಆಗಿ ನೋಡಿದಾಗ ತುಂಬಾ ಡಿಫ್ರೆಂಟ್. ಏನಾದ್ರೂ ಚೇಂಜಸ್ ಮಾಡ್ಕೊಂಡಿದ್ರ ಮೂವಿಗೆ ಅಂತ? ಇಲ್ಲ, ಹಂಗೇನಿಲ್ಲ, ಚೇಂಜಸ್ ಏನಿಲ್ಲ. ನಾ ಹೆಂಗಿದ್ದೋ ಹಂಗೆ ಇದ್ದೀನಿ. ಸರ್ಗೆ ಹಾಗೆ ಬೇಕಿತ್ತು ಆ್ಯಕ್ಚುಲಿ. ಕ್ಯಾರೆಕ್ಟರ್ ಹೀಗೆ ಇದೆ ಅಂತ ಹೇಳಿನೇ ಹಿ ಚೋಸ್ ಫಾರ್ ದ ಫಿಲ್ಮ್. ಸೊ ಏನು ಚೇಂಜಸ್ ಏನಿಲ್ಲ. ಒಂದು ಸ್ವಲ್ಪ ವೆಸ್ಟರ್ನ್ ಇರೋದ್ರಿಂದ ಮೇ ಬಿ ಮೋಸ್ಟ್ ಪ್ರಾಬ್ಲಿ ಅದಕ್ಕೊಂದು ಸ್ವಲ್ಪ ಚೇಂಜಸ್ ಅಂತ ಅನಿಸ್ಬೋದೇನೋ ಅಷ್ಟೇ. ಸೊ ಅದು ಲಾಸ್ಟ್ ಒಂದು ಸಲ್ಗಾ ಮೂವಿಲಿ ನೋಡಿದ್ವಿ, ಸಖತ್ ಸೂಪರ್ ಹಿಟ್ ಆಗಿತ್ತು ಕೂಡ. ಅದು ಏನ್ ರಿಯಲಿಸ್ಟಿಕ್ ಆಗಿದೆ ಅದನ್ನೇ ಅವರು ಆಸ್ ಇಟ್ ಈಸ್ ಆಗಿ ತಗೊಂಡು ಬಂದು ತಲೆ ಮೇಲೆ ತೋರಿಸಿದ್ರು ಕೂಡ. ಈ ಸಿನಿಮಾದಲ್ಲಿ ಏನ್ ವಿಶೇಷ ಇದೆ ಆಗಿದೆ? ವಿಶೇಷ ನಮ್ಮ ಸಿನಿಮಾದಲ್ಲಿ ಅಂತಂದ್ರೆ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇವತ್ತಿನ ಯೂತ್ಸಿಗೆ ಇಷ್ಟ ಆಗುವಂತಹ ಸಿನಿಮಾ. ಅಟ್ ದ ಸೇಮ್ ಟೈಮ್ ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬಂದಿರುವಂಥ ಸಿನಿಮಾ. ಈ ಹೀರೋಯಿನ್ ಕ್ಯಾರೆಕ್ಟರ್ಗೆ ನೀವು ಹೇಗೆ ಆಯ್ಕೆ ಆಗಿದ್ರಿ? ಹೀರೋಯಿನ್ ಕ್ಯಾರೆಕ್ಟರ್ಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಆಯ್ಕೆ ಆಗಬೇಕಾದ್ರೆ ನಾನು ಹೀರೋಯಿನ್ ಅಂತ ನಂಗೆ ಗೊತ್ತಿರಲಿಲ್ಲ. ಸರು ಒಂದು ಇದು ಬುಕ್ ರಿಲೀಸ್ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದಿದ್ರು. ಸೊ ಅಲ್ಲಿ ಸ್ಪಾಟ್ ಮಾಡ್ತೀನಮ್ಮ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಸರಿ ಸರ್ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಒಂದು 6 months ಆದಮೇಲೆ ಐ ಗಾಟ್ ಟು ನೋ ಇಟ್ ವಾಸ್ ಹೀರೋಯಿನ್ ಅಂತ. ಅವಾಗ ಗೊತ್ತಾಗಿತ್ತು ನನಗೆ. ಹಂಗೆ ಆಗಿತ್ತು. ಹೇಗೆ ಅನಿಸ್ತು ನೀವು ಹೀರೋಯಿನ್ ಈ ಸಿನಿಮಾಗೆ ಅಂತ ಹೇಳಿದಾಗ? ಸಂದರ್ಭ ಹೇಗಿತ್ತು? ಸಂದರ್ಭ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋಳು. ಆ್ಯಕ್ಟರ್ ಆಗಬೇಕು ಅನ್ನೋವಂಥ ಕನಸಿಂದನೇ ಬಂದಿದ್ದು. ಸೊ ಇಷ್ಟು ದೊಡ್ಡ ಅವಕಾಶ ಬಂದಿದ್ದು ಅದೊಂಥರ ಇಟ್ ವಾಸ್ ಅ ಬೋನಸ್, ಟು ಬಿ ವೆರಿ ಆನೆಸ್ಟ್. ತುಂಬ ಖುಷಿ ಆಯಿತು. ವೆರಿ ವೆರಿ ಹ್ಯಾಪಿ. ಇವಾಗ ನಾಟಕಗಳನ್ನ ಮಾಡಿದವ್ರಿಗೆ ಮೂವಿ ಶೂಟಿಂಗಲ್ಲಿ ತುಂಬ ಏನು ಕಷ್ಟ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಹೇಗಿತ್ತು ಫಸ್ಟ್ ಡೇ ಶೂಟಿಂಗಲ್ಲಿ? ಕಷ್ಟ ಆಗಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ ಅಂದರೆ, ಇಟ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ. ಇವಾಗ ನಾವು ಥಿಯೇಟರ್ ಇನಿಷಿಯಲಿ ನಾವು ಮಾಡಿದಾಗ್ಲೂ ಮೇ ಬಿ ಯು ವಿಲ್ ರಿಲೇಟ್ ಬೆಟರ್. ಯಾಕೆಂದರೆ ನೀವು ಥಿಯೇಟರ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ. ಇನಿಷಿಯಲಿ ನಾವು ಮಾಡೋಕ್ಕೆ ಶುರುವಾದಾಗ ಥಿಯೇಟರ್ ಪರ್ಫಾರ್ಮೆನ್ಸಸ್ ಎಲ್ಲ ನಮಗೆ ಒಂದು ಸ್ವಲ್ಪ ಡೈಲಾಗ್ಸ್ ಕಷ್ಟ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಇದು ಪೋಸ್ಚರ್ಸ್ ಅಲ್ಲಿ ಕಷ್ಟ ಆಗ್ತಿರುತ್ತೆ. ಹಿಂಗೆ ನಿಂತ್ಕೋಬಾರ್ದು, ಹಂಗೆ ನಿಂತ್ಕೋಬಾರ್ದು. ಅಲ್ಲೇ ಆದಂತಹ ಕಲಿಕೆ ಇದ್ದೇ ಇರುತ್ತೆ ನಮಗೆ. ಸೊ ಇಲ್ಲಿ ಬಂದಾಗ್ಲೂ ಮೋಸ್ಟ್ ಪ್ರಾಬ್ಲಿ ನಮಗೆ ಕೆಲವೊಂದ್ರದ್ದು ಅಭ್ಯಾಸ ಆಗಿರುತ್ತೆ, ಇನ್ನು ಕೆಲವೊಂದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಸೊ ಕಷ್ಟ ಏನೂ ಇಲ್ಲ, ಬಟ್ ವೆರಿ ಏನನ್ನೋದು ಎಕ್ಸ್ಪೆರಿಮೆಂಟಲ್ ಅಂತ ಅನ್ಸಕ್ಕೆ ಶುರು ಆಯಿತು ನನಗೆ. ಇದು ಒಂಥರ ಏನೋ ಚೆನ್ನಾಗಿದೆಯಲ್ಲ, ಈ ಥರ ಲೈಟ್ ಚೆನ್ನಾಗಿದೆಯಲ್ಲ. ಬಿಕಾಸ್ ನಮಗೆ ಒಂದು ಸೆಟ್ ಲೈಟ್ ಹಾಕಿ, ಇಲ್ಲಾಂದರೆ ಒಂದು ಪರ್ಟಿಕ್ಯುಲರ್ ಒಂದು ಸೀನಿಗೆ ಲೈಟ್ ಹಾಕಿಬಿಟ್ಬಿಡ್ತಾರೆ. ಇಲ್ಲಿ ನಮಗೆ ಅಂತ ಲೈಟ್ ಹಾಕಿರ್ತಾರೆ, ಇಲ್ಲ ಒಂದು ಏನನ್ನೋದು ಪ್ರತಿಯೊಂದು ನಮಗೆ ಅಂತ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಆಮೇಲೆ ಡೈಲಾಗ್ಗಳೇ ಆಗಲಿ ಎಲ್ಲನೂ ಕಾನ್ಸಂಟ್ರೇಟ್ ಆಗಿ ಹೆಂಗೆ ಬರ್ತಿದೆ ಅಂತ ಮಾನಿಟರ್ ನೋಡ್ತಿರ್ತಾರೆ. ಸೊ ಇಟ್ ವಾಸ್ ಆಲ್ ನ್ಯೂ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನನಗೆ. ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ತುಂಬ ಇತ್ತು, ಕಲಿಕೆ ತುಂಬ ಇತ್ತು. ಫಸ್ಟ್ ಡೇ ಶೂಟಲ್ಲಿ ಫಸ್ಟ್ ಶಾರ್ಟಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದಾಗ ಏನು ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಫಸ್ಟ್ ಶಾರ್ಟಲ್ಲಿ ಆ್ಯಕ್ಚುಲಿ ಸರ್ ಜೊತೆ ಒಂದು ಕಂಟಿನ್ಯೂಟಿ ಶಾರ್ಟ್ ಇದ್ದಿದ್ದು ನಮಗೆ.
ಸೊ ಭಾಳ ಖುಷಿ, ಭಯ ಇತ್ತು ಅಟ್ ದಿ ಸೇಮ್ ಟೈಮ್. ಅವತ್ತು ಪ್ರಿಯಾ ಅವರಿದ್ರು. ಪ್ರಿಯಾ ಅವ್ರದ್ದು ಆಲ್ರೆಡಿ ಒಂದು ಜರ್ನಿ ಆಗೋಗಿತ್ತು, ಆಲ್ಮೋಸ್ಟ್ ಒಂದು 6 months 7 months ಅಂತ ಶೂಟ್ ಮಾಡ್ತಿದ್ರು. ನಾನು ಅವಾಗ ಐ ಜಸ್ಟ್ ಗಾಟ್ ಇನ್ ಟು ಇಟ್ ಆ್ಯಂಡ್ ಏನು ನಡೆದಿದೆ ಏನು ಅಂತ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು, ಇದು ಸೀನ್ ಇರುತ್ತೆ, ಇಲ್ಲಿ ಬಂದು ನಿಂತಿದ್ದೀವಿ ನಾವು ಅಂತ. ಮತ್ತು ನನ್ನ ರಿಯಾಕ್ಷನ್ ಶಾಟ್ ಇತ್ತು. ಭಾಳ ಮಜಾ ಮಾಡಿದ್ವಿ, ಭಾಳ ಮಜಾ ಆಗಿತ್ತು. ತುಂಬ ಕಾಮಾಗಿ ಪೇಷಂಟಾಗಿ ನೋಡಿಕೊಂಡ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ಒಂದು ಮೂವಿನಲ್ಲಿ ಹೀರೋಯಿನ್ ಆಗ್ತೀನಿ ಅಂತ ಏನಾದರೂ? ಅಂದರೆ ಎಕ್ಸ್ಪೆಕ್ಟೇಷನ್ಸ್ ನನ್ಗೆ ಹೀರೋಯಿನ್ನು ಮೇ ಬಿ ಮೋಸ್ಟ್ ಪ್ರಾಬಲಿ ಇತ್ತು ಅನಿಸುತ್ತೆ. ಪ್ರತಿಯೊಬ್ಬರಿಗೂ ನಾವು ಆ್ಯಕ್ಟರ್ ಆಗಬೇಕು ಅಂತ ನಾವು ಬಂದಾಗ ಆ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ನಾವು ಇಲ್ಲ ಅಂತ ಹೇಳಿದ್ರೆ ತುಂಬ ಅದು ತಪ್ಪು ಅಂತ ಅನಿಸುತ್ತೆ, ಇದ್ದೇ ಇರುತ್ತೆ. ಬಟ್ ಆ ಕಾನ್ಫಿಡೆನ್ಸು ಸಿಗೋವರೆಗೂ ಆ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗಲ್ಲ. ಸಿಕ್ಕಾಗ ನಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಗೊತ್ತಾಗುತ್ತೆ, ಓ ಇಲ್ಲ ನಾನು ಐ ಆಮ್ ಕೇಪಬಲ್ ಅಂತ ಅನಿಸುತ್ತೆ. ಬಿಕಾಸ್ ಈಗ ವಿಜಯ್ ಸರ್ ಆಗಲಿ ಬಂದು ನಿಮ್ಮನ್ನು ಕೇಳಿದಾಗ ಇಟ್ ಈಸ್ ಡೆಫಿನೆಟ್ಲಿ ಅ ಫೀಲಿಂಗ್ ದಟ್ ಇಲ್ಲ ನಾನು ಕೇಪಬಲ್ ಇದ್ದೀನಿ ಅಂತ. ನೀವು ಎಷ್ಟೇ ಕೇಪಬಲ್ ಇದ್ದೀವಿ ಅಂತ ನೀವು ನಿಮಗೆ ಅಂದ್ಕೊಂಡ್ರು ಕೂಡ, ಬಟ್ ದೆರ್ ಇಸ್ ಒನ್ ಪಾಯಿಂಟ್ ವೇರ್ ಇನ್ನೊಬ್ಬರು ಯಾರೋ ಮುಖ್ಯ ವ್ಯಕ್ತಿ ನಿಮ್ಮನ್ನು ಚೂಸ್ ಮಾಡಿ ಇಲ್ಲ ನೀನು ಮಾಡ್ತೀಯ ಅಂದಾಗ ದಟ್ ಇಸ್ ಅ ಬೂಸ್ಟ್. ಸೊ ಆವಾಗ ಅನ್ಸುತ್ತೆ ಇಲ್ಲ ನಾನು ಎಲ್ಲೋ ಒಂದು ಕಡೆ ಖಂಡಿತ ಕನಸು ಇಲ್ಲ ಇಟ್ ಇಸ್ ಟ್ರೂ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಅನ್ಕೋತೀನಿ ನಾನು. ಇವಾಗ ದುನಿಯಾ ವಿಜಯ್ ಸರ್ ಮೂವಿ ಮಾಡ್ತಾರೆ ಅಂದಾಗ ಅವ್ರ ಮೂವಿಗೆ ಯಾರು ಹೀರೋಯಿನ್ ಆಗಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಅಂತ ಸ್ಟಾರ್ ಮೂವಿಲಿ ಹೀರೋಯಿನ್ ಆಗ್ಬೇಕಂದ್ರೆ ನಾನ್ ಮಾಡ್ತೀನಿ ಅಂತ ಅಂತದ್ರಲ್ಲಿ ನಿಮ್ಮನ್ನ ಅವ್ರು ಆಯ್ಕೆ ಮಾಡಿದ್ರು ಅಂದ್ರೆ ಏನ್ ಸ್ಪೆಷಲ್ ಆಗಿತ್ತು ಆಗಿದ್ರೆ ಅಂತ? ನನ್ನ ಪ್ರಕಾರ ಸ್ಪೆಷಲ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇಟ್ ವಾಸ್ ಬಿಕಾಸ್ ಆಫ್ ಮೈ ಥಿಯೇಟರ್ ಬ್ಯಾಕ್ಗ್ರೌಂಡ್. ನಾನು ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಸರ್ರಿಗೆ ತಿಳಿದಿತ್ತು. ಥಿಯೇಟರ್ ತತ್ಕಾಲ್ ಅಂತ ಅಚ್ಯುತ್ ಸರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು, ಸತೀಶ್ ನೀನಾಸಂ ಸರು, ರಾಘು ಶಿವಮೊಗ್ಗ ಸರು, ಆಮೇಲೆ ಕಿರಣ್ ನಾಯಕ್ ಸರ್ ಎಲ್ಲ ಸೇರಿ ತಂಡ ಕಟ್ಟಿದ್ದಾರೆ. ಸೊ ಅಲ್ಲಿ ನಾನು ಥಿಯೇಟರ್ ಮಾಡ್ತಾ ಇದ್ದಿದ್ದು. ಸೊ ಅವ್ರಿಗೆ ಅದೇನೋ ಗೊತ್ತಿಲ್ಲ, ಸರ್ಗೆ ಒಂದು ಒಲವಿದೆ ಥಿಯೇಟರ್ ಬಗ್ಗೆ, ಒಂದು ಒಳ್ಳೆಯದೆ ಇಲ್ಲ ಅವರಿಂದ ಏನಾದರೂ ಹೊಸದನ್ನ ನಾನು ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಬರೆದಿರೋ ಒಂದು ಪಾತ್ರಕ್ಕೆ ಅವರೂ ಅದಕ್ಕೆ ಜೀವ ತುಂಬ್ತಾರೆ ಅನ್ನೋ ನಂಬಿಕೆ ಸರ್ ತುಂಬ ಇದೆ. ಆ್ಯಂಡ್ ಹಿ ರೆಸ್ಪೆಕ್ಟ್ಸ್, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋತಾರೆ ಥಿಯೇಟರ್, ಯಾರೇ ಥಿಯೇಟರ್ ಅವರಾಗಲಿ ಅವ್ರಿಗೆ ಟ್ರೀಟ್ಮೆಂಟೇ ಬೇರೆ ಸರ್ ಮಾಡುವಂಥ ಟ್ರೀಟ್ಮೆಂಟ್. ಸೊ ಅದು ಬಹಳ ಖುಷಿ ಆಗುತ್ತೆ. ಐ ಥಿಂಕ್ ದ ಸ್ಪೆಷಲ್ ಥಿಂಗ್ ವಾಸ್ ಐ ವಾಸ್ ಫ್ರಮ್ ಥಿಯೇಟರ್, ಅದು ಹಾಗಾಗಿ ಅಂತ ನಾನು ಅದನ್ನೇ ಅನ್ಕೊಂತೀನಿ. ಇವಾಗ ಥಿಯೇಟರ್ ಅಂದ್ರೆ ರಿಹರ್ಸಲ್ಸ್ಗಳು ಸುಮಾರು ಆಗ್ತಾ ಇರುತ್ತೆ ಗೊತ್ತು ನಿಮಗೆ. ಈ ಸಿನಿಮಾಗೆ ಏನಾದರೂ ನೀವು ಈ ಕ್ಯಾರೆಕ್ಟ್ರಿಗೆ ರಿಹರ್ಸಲ್ ಏನಾದರೂ ಮಾಡಿದ್ರೆ? ರಿಹರ್ಸಲ್ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಬಟ್ ಡಿಸ್ಕಷನ್ಸ್ ತುಂಬ ನಡ್ತಿತ್ತು. ನಾನು ಸರ್ ಮಹೇಶ್ ಅವರು ಎಲ್ಲರೂ ಡಿಸ್ಕಷನ್ ಜಾಸ್ತಿ ಮಾಡಿದ್ವಿ. ಬಿಕಾಸ್ ನಾನು ಈ ಒಂದು ಪ್ಯಾಟ್ರನ್ ಅಂತಕ್ಕಿಂತ ಎಲ್ಲದಕ್ಕೂ ಹೊಸಬಳೆ. ಆದರೆ ಸಲಗ ಅಂತ ಕಲ್ಟ್ ಸಿನಿಮಾಗೆ ಅದರದ್ದೇ ಆದಂಥ ಒಂದು ಏನನ್ನೋದು ಯೋಚನೆ ಬೇಕು, ಆ ಮೈಂಡ್ಸೆಟ್ ಬೇಕು. ಅಫ್ಕೋರ್ಸ್ ನಮ್ಮ ಎನ್ವೈರ್ಮೆಂಟ್ ಕಂಪ್ಲೀಟಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತ ಇಲ್ಲ. ಬಿಕಾಸ್ ಈ ಫುಲ್ ಸಿನಿಮಾ ಅದು ಶೂಟಿಂಗ್ ಎಲ್ಲ ನಡೆದಿದ್ದು ವಿನೋಬ ನಗರ ಅಲ್ಲಿ ಇಲ್ಲಿ ಎಲ್ಲ ನಡೆದಿದ್ದು. ಸೊ ಆ ಒಂದು ಎನ್ವೈರ್ಮೆಂಟ್ ನಮಗೆ ಸಿಗುತ್ತೆ. ಆದರೆ ಅದಕ್ಕಿಂತ ಮೀರಿದ ನಮ್ಗೆ ಏನಾದರೂ ಬೇಕಾಗುತ್ತೆ ಒಂದೊಂದ್ಸತಿ ಕ್ಯಾರೆಕ್ಟರ್ ಬಗ್ಗೆ. ಕ್ಯಾರೆಕ್ಟರ್ ಅನ್ನೋದು ತುಂಬ ದೊಡ್ಡದು, ಬಟ್ ಏನೋ ಒಂದು ಪರ್ಫಾರ್ಮ್ ಮಾಡಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕಾದಾಗ ನಮ್ಗೆ ಅದೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ತಿಳಿದವರು ಸರ್ ಡಿರೆಕ್ಷನ್ ಮಾಡ್ತಿರೋದ್ರಿಂದ, ಆಮೇಲೆ ಮಹೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನು ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ನಾನು ಏನೇ ಡೌಟ್ ಇದ್ರೂ ಅವರಿಬ್ಬರಿಗೆ ಕೇಳ್ತಿದ್ದೆ, ನನ್ನ ಸರ್ಗೆ ಇಲ್ಲ ಮಹೇಶ್ ಅವ್ರಿಗೆ ಕೇಳ್ತಿದ್ದೆ ನಾನು. ಸೊ ಆ ಥರ ಡಿಸ್ಕಷನ್ಸ್ ಜಾಸ್ತಿ ನಡೀತಿತ್ತು. ಯಾಕೆ ವೈ ಈ ಡೈಲಾಗ್ ಇಲ್ಲಿ ಹಾಕಿದೆ, ಇಲ್ಲ ವಾಟ್ ಇಸ್ ದ ಸಿಚುವೇಶನ್ ಬಿಹೈಂಡ್ ದಿಸ್ ಡೈಲಾಗ್, ಆ ಥರ ಎಲ್ಲ ಡಿಸ್ಕಷನ್ ತುಂಬ ಇತ್ತು. ದುನಿಯಾ ವಿಜಯ್ ಸರ್ ನೋಡಿದ್ರೆ ರಿಯಲ್ ಆಗಿ ನೋಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಅವ್ರು ನೋಡಿದ್ರೆ ಸ್ವಲ್ಪ ಇದು ಅನ್ಸುತ್ತೆ. ಅವ್ರು ಹೇಗೆ ಸೆಟ್ಟಲ್ ಎಲ್ಲ? ತುಂಬ ಜೋವಿಯಲ್ ಅಷ್ಟೇ, ತುಂಬ ಅಂದರೆ ತುಂಬ ಜೋವಿಯಲ್. ವೆರಿ ನೈಸ್ ವರ್ಕಿಂಗ್ ವಿತ್ ವಿಜಯ್ ಸರ್. ಭಾಳ ಮಜಾ ಮಾಡ್ತಾರೆ, ತುಂಬ ಮಜಾ ಮಾಡ್ತಾರೆ. ಅಫ್ಕೋರ್ಸ್ ಅಟ್ ದ ಸೇಮ್ ಟೈಮ್ ಕೋಪ ಬಂದಾಗ ಕೋಪ ಮಾಡ್ಕೋತಾರೆ, ಅದಾದ್ಮೇಲೆ ಆರಾಮಾಗ್ಬಿಡ್ತಾರೆ. ಕೋಪ ಜಾಸ್ತಿನಾ ಅಥವಾ ಹೇಗೆ ಫ್ರೆಂಡ್ಲಿ ಆಗಿ ಜಾಸ್ತಿ ಇರೋದು ಸೆಟ್ಟಲ್ಲಿ? ಇಲ್ಲ, ಎರಡೂ ಜಾಸ್ತಿ ಇರುತ್ತೆ. ಕೋಪನೂ ಜಾಸ್ತಿ ಇರುತ್ತೆ, ಫ್ರೆಂಡ್ಲಿನೂ ಜಾಸ್ತಿ ಇರುತ್ತೆ. ಕೆಲಸ ನಡೀತಾ ಇಲ್ಲ ಅಂದ್ರೆ ಕೋಪ ಜಾಸ್ತಿ ಇರುತ್ತೆ, ಕೆಲಸ ನಡೀತಿದೆ ಅಂದ್ರೆ ಫ್ರೆಂಡ್ಲಿ ಆಗಿರ್ತಾರೆ. ಹಂಗೆ. ಯಾವ್ದು ವಿಷಯ ನಿಮ್ಗೆ ತುಂಬಾ ನೆನಪಾಗೋದು ಸರ್ ಜೊತೆ ಒಂದು ಸೀನ್ ಶೂಟ್ ಮಾಡುವಾಗ? ನಿಮ್ಗೆ ಸೀನ್ ಶೂಟ್ ಮಾಡುವಾಗ ಅಂದರೆ ಒಂದು 2 ಪರ್ಟಿಕ್ಯುಲರ್ ಸೀನ್ಸ್ ಇದ್ದಾವೆ.
ನನಗೆ ಭಾಳ ಫೇವ್ರೆಟ್ ಸೀನ್ಸ್ ಅದು. ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅದ್ರದ್ದು ಬೇಕಾದರೆ ಒಂದು ಗ್ಲಿಮ್ಸ್ ಥರ ಹೇಳ್ತೀನಿ. ಅದು ನಾವು ಪುನಿ ನಮ್ಮ ಬ್ಯಾಡ್ ಬಾಯ್ಸ್ ಫುಲ್ ಗ್ಯಾಂಗ್ ಇದಾರಲ್ಲ ಅವರು ಮತ್ತು ಗೋಪಿ ಸರ್ ಆಮೇಲೆ ವಿಜಯ್ ಸರ್ ಒಂದು ಗಲ್ಲಿ, ನಂಗೆ ಅದು ತುಂಬ ಫೇವ್ರೆಟ್ ಗಲ್ಲಿ. ಅದು KR ಮಾರ್ಕೆಟಲ್ಲಿ ನಡೆದಿದ್ದು ಅನಿಸುತ್ತೆ. ಒಂದು ಗಲ್ಲೀಲಿ ಆ್ಯಕ್ಚುಲಿ ನನ್ನ ಫಸ್ಟ್ ಲಾಂಗ್ ಶಾಟ್ ಅದು, ಅಂದರೆ ಕಂಪ್ಲೀಟ್ ಸ್ಟ್ರೆಚ್ಚಲ್ಲಿ ಹೋದಂಥ ಶಾರ್ಟ್. ಇನ್ನು ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟದ್ದು ಇರ್ತಿತ್ತು ಒಂದು 2 ದಿನ ಆದಮೇಲೆ, ಈ ಅನೌನ್ಸ್ಮೆಂಟ್ ಆದಮೇಲೆ. ಸೊ ಅದು ನಂಗೆ ತುಂಬ ಮೆಮೊರೇಬಲ್, ತುಂಬ ಅಂದರೆ ತುಂಬ ಮೆಮೊರೇಬಲ್ ಆಗಿತ್ತು. ಬಿಕಾಸ್ ಯುನೋ ಈ ನಾಟಕದಲ್ಲಿ ನಮಗೆ ಒಂದು ಫ್ಲೋ ಹೋಗ್ಬಿಡ್ತೀವಿ ನಾವು. ಕಂಪ್ಲೀಟ್ 1.5 ನಾಟಕ ಅಂದರೆ ನಮ್ಗೆ ಆ ಫ್ಲೋ ಸಿಗುತ್ತೆ, ಆ ಗ್ರಾಫ್ ಗೊತ್ತಾಗ್ತಾ ಇರುತ್ತೆ. ಇವಾಗ ಒಂದು ಶೋ ಆದಮೇಲೆ ಏನು ಗ್ರಾಫು ಅಂತ ನಾವು ಕಂಡುಹಿಡಿತೀವಿ. ಬಟ್ ಇಲ್ಲಿ ಗ್ರಾಫ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇಲ್ಲ, ಬಿಟ್ಸ್ ಆ್ಯಂಡ್ ಪೀಸಸ್. ಇದ್ರ ಹಿಂದೆ ಏನು ನಡೀತು ಅಂತ ಸಮ್ಟೈಮ್ಸ್ ನಿಮಗೆ ಗೊತ್ತಿರಲ್ಲ. ಸೊ ಆ ಸೀನು ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ನನಗೆ ತುಂಬ ಫ್ರೆಶ್ ಆಗಿತ್ತು. ನನಗೆ ಅಲ್ಲಿ ಏನು ಯಾಕೆ ಅನಿಸುತ್ತೆ, ಯಾಕೆ ಅನ್ನಿಸ್ಬಾರ್ದು, ಏನು ಅನ್ನಿಸ್ಬೇಕು, ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸಲ್ಲಿ ಏನು ಎತ್ತ, ಆ ಒಂದು ಎಕ್ಸೈಟ್ಮೆಂಟ್ ಅಟ್ ದ ಸೇಮ್ ಟೈಮ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದು ನಂಗೆ ಭಾಳ ಇಷ್ಟ ಆಯಿತು. ಆ ಪರ್ಟಿಕ್ಯುಲರ್ಲಿ ಆ ಸೀನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೀನ್. ಅದು ಹೋಪ್ಫುಲಿ ಅದು ಕಟ್ ಆಗಿರಲ್ಲ, ಬಿಕಾಸ್ ಗೊತ್ತಿಲ್ಲ ಅಲ್ಲ ಎಡಿಟ್ ಆದಮೇಲೆ ಏನಾಗಿರುತ್ತೆ ಅಂತ. ಸೊ ಹೋಪ್ಫುಲಿ ಆಮೇಲೆ ಇನ್ನೂ ತುಂಬ ಸೀನ್ಗಳಿದ್ದಾವೆ ಸರ್ ಜೊತೆ, ಭಾಳಷ್ಟು ಎಮೋಷ್ನಲ್ ಸೀನ್ಸ್ 1-2 ಇದೆ. ಅದೆಲ್ಲ ತುಂಬ ಖುಷಿ ಕೊಡ್ತು ನನಗೆ. ಅದು ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಟ್ ಇಸ್ ವೆರಿ ಡಿಫ್ರೆಂಟ್ ಅಂತ ಅನ್ಸಕ್ಕೆ ಶುರುವಾಯಿತು ನನಗೆ. ಸಾಂಗ್ ಅದು ಲವ್ ಯು ಕಣೆ ಸಾಂಗ್ ಅದು ಸಖತ್ತಾಗಿದೆ. ಸರ್ ಜೊತೆ ರೊಮ್ಯಾಂಟಿಕ್ ಸೀನ್ಗಳು ಮಾಡುವಾಗ ಹೇಗಿತ್ತು? ಇಲ್ಲ, ನಾನು ಮುಂಚೆನೂ ಹೇಳಿದೆ, ಇನಿಷಿಯಲಿ ನಾನು ಸ್ವಲ್ಪ ಭಯ ಪಟ್ಟಿದ್ದೆ ಸೆಟ್ಟು ಅದು ಇದು ಅಂತ. ಬಟ್ ಒನ್ಸ್ ನನಗೆ ಅದು ಸಿಕ್ಕಾದ್ಮೇಲೆ ಐ ಥಿಂಕ್ ಐ ಡೋಂಟ್ ನೋ ಇಫ್ ಐ ಗಿವ್ ಮೈ ಬೆಸ್ಟ್, ಕಂಪ್ಲೀಟಾಗಿ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಬಟ್ ನಾನು ತುಂಬ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ. ಫಸ್ಟ್ ಟೈಮ್ ನಾಟ್ ಎವ್ರಿಬಡಿ ಹ್ಯಾಸ್ ದಿ ಅಪರ್ಚುನಿಟಿ ಟು ಎಂಜಾಯ್ ದ ಫ್ಯಾಂಟಸಿ ಅಲ್ಲ. ಈಗ ಆ ಒಂದು ಫ್ಯಾಂಟಸಿ ವರ್ಲ್ಡ್ ಸೆಟ್ಟು, ಆ ಡಾನ್ಸು, ಆಮೇಲೆ ಆ ಮ್ಯೂಸಿಕ್ಕು, ಅದೆಲ್ಲ ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡಿಕೊಡ್ತು. ಒಂದು ಸ್ವಲ್ಪ ಹೆದರಿದೆ ಇನಿಷಿಯಲಿ, ಅದಾದಮೇಲೆ ಸಖತ್ ಮಜಾ ಮಾಡಿದ್ದೀನಿ. ತುಂಬ ಅಂದರೆ ತುಂಬ. ಆ್ಯಕ್ಚುಲಿ ಭೀಮಾನೇ ಒಂದು ಮೆಮೊರಿ ನನಗೆ, ಅಂದರೆ ಆ ಸಾಂಗ್ ಇನ್ನೂ ದೊಡ್ಡ ಮೆಮೊರಿ ನನಗೆ. ಭಾಳ ಎಂಜಾಯ್ ಮಾಡಿದ್ದೀನಿ ನಾನು. ಅದಕ್ಕೆ ಆ ಸಾಂಗಲ್ಲಿ ಅಷ್ಟು ಚೆನ್ನಾಗಿ. ಅಯ್ಯೋ ಥ್ಯಾಂಕ್ ಯು, ಆಲ್ ಕ್ರೆಡಿಟ್ಸ್ ಟು ವಿಜಯ್ ಸರ್. ಇವಾಗ ಎಲ್ಲೋ ಒಂದ್ ಕಡೆ ಮಾತುಗಳು ಕೇಳಿ ಬರುತ್ತೆ, ಹೀರೋಯಿನ್ ಆಗ್ಬೇಕಂದ್ರೆ ಒಂದು ಗ್ಲಾಮರ್ ಆಗಿರ್ಬೇಕು, ಮತ್ತೆ ಮಾಡ್ಲಿಂಗ್ ಫೀಲ್ಡ್ ಇಂದ ಬರ್ಬೇಕು, ಆಕ್ಟಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ಎಲ್ಲ ಒಂದು ಕೇಳಿ ಬರುತ್ತೆ. ಈ ವಿಷಯದ ಬಗ್ಗೆ ಅದು ನಿಜಾನ ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಹೇಗೆ? ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ನೀವು ಖಂಡಿತವಾಗ್ಲೂ ನಿಜ ಅಲ್ಲ. ಅದನ್ನು ಪದೇ ಪದೇ ವಿಜಯ್ ಸರ್ ಅದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡ್ತಿದ್ದಾರೆ, ಟು ಬಿ ವೆರಿ ಆನೆಸ್ಟ್. ನಮ್ಮ ಪ್ರಿಯಾ ಶತಮರ್ಷನ್ ಅವರು ಕೂಡ, ಶಿ ಈಸ್ ಆಲ್ಸೋ ಫ್ರಮ್ ಥಿಯೇಟರ್. ಈ ಏನನ್ನೋದು ಪರ್ಸೆಪ್ಷನ್ಸ್ ಇರುತ್ತಲ್ಲ, ಇಲ್ಲ ಹಿಂಗಾದರೆ ನಾವು ಮಾಡ್ಲಿಂಗ್ ಮಾಡಿದ್ರೆ, ಇಲ್ಲ ಇವಾಗ ರೀಲ್ಸ್ ಮಾಡಿದ್ರೆ ಅಂತ ಇದೆ. ಮುಂಚೆ ಮಾಡ್ಲಿಂಗ್ ಅಂತಿತ್ತು, ಈಗ ರೀಲ್ಸ್ ಅಂತ ಇದೆ. ಸೊ ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆದು ಬರ್ತಾ ಇರುತ್ತೆ. ಬಟ್ ಬೈ ಎಂಡ್ ಆಫ್ ದ ಡೇ ನೀವು ನಿಜವಾಗ್ಲೂ ಆರ್ಟನ್ನ ಯಾಕೆ ಇಷ್ಟಪಡ್ತೀರಾ? ನೀವು ಇಲ್ಲಿ ಬಂದು ಈ ಕೆಲಸ ಮಾಡ್ತಿರೋದು ಯಾವುದಕ್ಕೋಸ್ಕರ? ಫಾರ್ ವಾಟ್? ಬಿ ಮನಿ, ಡೆಫಿನೆಟ್ಲಿ ಮನಿ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಮನಿಗಿಂತ ಬಿಯಾಂಡ್ ಬೇರೆ ಒಂದೇನೋ ಇರಬೇಕಲ್ವಾ ನಮ್ಮ ಲೈಫಲ್ಲಿ. ಸೊ ಅದು ಬರೋದು ಓನ್ಲಿ ವೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಆರ್ಟ್. ನಿಮ್ಗೆ ಆ ಒಲವು ಎಲ್ಲಿಂದ ಬಂದಿರುತ್ತೆ ಅಂತ ಗೊತ್ತಿರಲ್ಲ. ನೀವು ಈಗ ನಾವು ಮಾಡ್ಲಿಂಗಿಂದ ಬರೋದು ತಪ್ಪು ಇಲ್ಲ, ಅಟ್ ದ ಸೇಮ್ ಟೈಮ್ ನೀವು ರೀಲ್ಸಿಂದ ಬರೋದು ತಪ್ಪು ಇಲ್ಲ, ಇವಾಗ ನಾಟಕದಿಂದ ಬರುವಂಥದ್ದು ತಪ್ಪಿಲ್ಲ. ಎಲ್ಲನೂ ಇಟ್ ಈಸ್ ರೈಟ್. ಇಟ್ ಈಸ್ ನಾಟ್ ಅ ಕ್ವೆಶ್ಚನ್ ಆಫ್ ರೈಟ್ ಆರ್ ರಾಂಗ್. ಬಟ್ ಬೈ ಎಂಡ್ ಆಫ್ ದ ಡೇ ನೀವು ಏನು ಆಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಂಗಾದರೂ ಬನ್ನಿ, ಅದು ನಿಮ್ಮ ಜರ್ನಿ. ಬಿಕಾಸ್ ನಾಟ್ ಎವ್ರಿಬಡಿ, ಇವಾಗ ನಾನು ಹೇಳ್ತೀನಿ, ಐ ವಾಸ್ ವೆರಿ ಪ್ರಿವಿಲೇಜ್ಡ್ ಟು ಜಾಯಿನ್ ಥಿಯೇಟರ್ ತತ್ಕಾಲ್. ಬಿಕಾಸ್ ತುಂಬ ದೊಡ್ಡ ತಂಡ, ಅದು ತಾರಾ ಬಳಗ ಇರೋವಂಥ ತಂಡ. ಆ ತಂಡದಲ್ಲಿ ನಂಗೆ ಅವಕಾಶ ಸಿಕ್ಕಿದೆ ತುಂಬ ದೊಡ್ಡದು. ಅದನ್ನು ನೀವು ಹೆಂಗೆ ಕರಿತೀರ? ಬಿಕಾಸ್ ನನಗೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ಫಿಲ್ಮ್ ಬ್ಯಾಕ್ಗ್ರೌಂಡ್ ನಮ್ಮ ಫ್ಯಾಮ್ಲಿಲಿ ಯಾರೂ ಇಲ್ಲ. ಸೊ ಅದನ್ನು ಹೆಂಗೆ ಇದು ಮಾಡೋಕ್ಕಾಗತ್ತೆ, ಹೆಂಗೆ ಹೇಳೋಕ್ಕಾಗತ್ತೆ? ಸೊ ನಥಿಂಗ್ ಈಸ್ ರಾಂಗ್ ಆರ್ ರೈಟ್. ಬಟ್ ಬೈ ಎಂಡ್ ಆಫ್ ದ ಡೇ ನನಗೆ ಅನಿಸೋದು, ನಿಮಗೆ ಆಸೆ ಇದೆ, ನಿಮಗೆ ಆಸಕ್ತಿ ಇದೆ, ನಿಮಗೆ ಅದರಲ್ಲೇ ನೀವು ಆ ಆರ್ಟನ್ನು ಕಲಿಬೇಕು, ಇಲ್ಲ ಅದನ್ನೇನೋ ರಿಸರ್ಚ್ ಮಾಡಬೇಕು, ಏನಿದು ಅನ್ನುವಂಥ ಕುತೂಹಲ ನಿಮ್ಮ
ಮೈಂಡಲ್ಲಿ ಇದೆ ಅಂತಂದರೆ ನೀವು ಯಾವ ಥ್ರೂನಾದರೂ ಬನ್ನಿ, ಬಟ್ ಒಂದು ಪ್ರಿಪ್ರೇಷನ್ ಬೇಕೇ ಬೇಕು. ಯಾವುದಕ್ಕೆ ಆಗಲಿ ಒಂದು ಪ್ರಿಪ್ರೇಷನ್ ಬೇಕೇ ಬೇಕು. ಈಗ ಮಾಡೆಲಿಂಗ್ ಮಾಡಿದವರು ಆ್ಯಕ್ಟಿಂಗ್ ಮಾಡಲ್ಲ ಅಂತ ಏನಿಲ್ಲ. ಇವತ್ತು ತುಂಬ ರಿಸೋರ್ಸಸ್ ಇದೆ ನಮಗೆ. ಸೊ ಹಾಗಾಗಿ ನೀವು ಹೇಗೆ ಬಂದ್ರೂ ಸಮಸ್ಯೆ ಇಲ್ಲ ಮ್ಯಾಮ್. ಬೈ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಲರ್ನ್ ವಾಟ್ ಯು ಹ್ಯಾವ್ ಟು ಲರ್ನ್. ಅದನ್ಸುತ್ತೆ ನನಗೆ. ಭೀಮಾ ಸಿನಿಮಾದಲ್ಲಿ ಕೆಲವು ರೀಲ್ಸ್ ಇಂದ ಬಂದವರು ಕೂಡ ಹೌದು. ಎಲ್ಲೋ ಅಂದ್ರೆ ಹೇಳ್ತಾರೆ, ಈ ರೀಲ್ಸ್ ಇಂದ ಬರೋರ್ಗೆ ಪರ್ಫಾರ್ಮೆನ್ಸ್ ಇರಲ್ಲ, ಆಕ್ಟಿಂಗ್ ಇರಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಕೇಳಿ ಬರುವಾಗ ವಿಜಯ್ ಸರ್ ಅಂತವ್ರನ್ನ ಕರ್ಕೊಂಡು ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿರುವಾಗ ಎಲ್ಲೋ ಒಂದ್ ಕಡೆ ಸರ್ ಇವ್ರು ಬೇರೆಯವ್ರನ್ನ ತಗೋಬೋದಿತ್ತಲ್ಲ, ಎಷ್ಟೋ ಜನ ಆರ್ಟಿಸ್ಟ್ಗಳು ಸಿಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಆ ವಿಷಯದ ಬಗ್ಗೆ ಮ್ಯಾಮ್, ಆ ವಿಷಯದ ಬಗ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಆ್ಯಕ್ಟಿಂಗ್ ಅನ್ನುವಂಥ ಇಂಟ್ರೆಸ್ಟ್ ಇರುತ್ತೆ. ಈಗ ಇವರಿಗೆ ಅವರಿಗೆ ಅಂತ ಅಲ್ಲ. ಈಗ ದೇರ್ ಆರ್ ಡಿರೆಕ್ಟರ್ಸ್ ಹೂ ಚೂಸ್ ನಾನ್ ಆ್ಯಕ್ಟರ್ಸ್ ಆಲ್ಸೋ. ಈ ರೀಲ್ಸು ಮಾಡೆಲಿಂಗ್ ಎಲ್ಲ ಬಿಟ್ಬಿಡಿ, ನಾನ್ ಆ್ಯಕ್ಟರ್ಸ್ನೂ ಕೂಡ ಚೂಸ್ ಮಾಡ್ತಾರೆ. ನೀವು ಯಾವುದೇ ಚೂಸಿಂಗ್ ಅಂತ ತಗೊಂಡಾಗ ದೇರ್ ಇಸ್ ಆಲ್ವೇಸ್ ಅನದರ್ ಪರ್ಸನ್ ಸೇಯಿಂಗ್ ಇಲ್ಲ ನಾನು ಮಾಡ್ಬೋದಿತ್ತು ಅಂತ. ಇಟ್ ಈಸ್ ಆಲ್ವೇಸ್ ದೇರ್. ನೀವು ಯಾರನ್ನು ಬೇಕಾದರೂ ಚೂಸ್ ಮಾಡಿ, ಅದು ಆಲ್ವೇಸ್ ಅದು ಇದ್ದೇ ಇರುತ್ತೆ ಆ ಥಾಟು, ಇಲ್ಲ ಅಂತ ಇಲ್ಲ. ಇಲ್ಲಿ ಒಬ್ಬ ಡಿರೆಕ್ಟರ್ ಯಾವಾಗಲೂ ಏನು ಚೂಸ್ ಮಾಡ್ತಾರೆ ಹೇಳಿ, ನಾನು ಬರೆದಿರುವಂಥ ಕ್ಯಾರೆಕ್ಟರಿಗೆ ಅವ್ರು ಸೂಕ್ತವಾಗಿದ್ದಾರಾ ಅಂತ. ಈಗ ನಾನು ಫಾರ್ ಎಕ್ಸಾಂಪಲ್ ಈಗಿರೋದಕ್ಕಿಂತ ಆಪೋಸಿಟ್ಟಾಗಿ ನಾನು ಅವ್ರಿಗೆ ಕಂಡಿದ್ದಿದ್ರೆ, ಆ ಕ್ಯಾರೆಕ್ಟರಿನ ಆಪೋಸಿಟ್ಟಾಗಿ ಅವ್ರು ಖಂಡಿತ ತಗೋತಾ ಇರಲಿಲ್ಲ. ಬೈ ಎಂಡ್ ಆಫ್ ದ ಡೇ ನೀವು ಏನೇ ಮಾಡಿದ್ರೂ ಆ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗಲೇಬೇಕು. ಅದು ಒಬ್ಬ ನಿರ್ದೇಶಕನ ಒಂದು ಕನಸು, ಅವರು ಬರೆದಿರುವಂತಹ ಒಂದು ಪಾತ್ರ. ಸೊ ನಾನು ಹೇಳ್ತೀನಿ, ಇವರು ಪ್ರತಿಯೊಂದು ಸಿಚುವೇಶನ್ನಲ್ಲೂ ನಮಗೊಬ್ರಿಗೆ ಸಿಕ್ಕಿದೆ ಅಂದರೆ ಅದು ಇನ್ನೊಬ್ರಿಗೆ ಸಿಗಲಿಲ್ಲ ಅಂತಲೇ ಅರ್ಥ ಅಲ್ವಾ. ಸೊ ಹಾಗೆ ಇದರಲ್ಲಿ ಅದನ್ನು ನಾವು ಆ ಥರ ಬೈಫಿಕೇಶನ್ ಮಾಡೋಕ್ಕಾಗಲ್ಲ ಮ್ಯಾಮ್. ಐ ವುಡ್ ಸೇ ನಿರ್ದೇಶಕರು ಅದು ಪಾತ್ರಕ್ಕೆ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಯಾರಿಗೆ ಸಿಗ್ಲಿಲ್ವೋ, ಯಾರಿಗೆ ಸಿಕ್ಕಿರುತ್ತೋ ಅದು ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಇವಾಗ ಸಾಂಗಲ್ಲಿ ನೋಡ್ದಾಗ್ಲೇ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲೆಲ್ಲ ಶೂಟ್ ಮಾಡಿದ್ರೆ ಅಲ್ಲಿ ಒಂದು 4 ಜನ ನಿಂತ್ಕೊಂಡ್ರೆ ತುಂಬ್ಕೊಂಡ್ಬಿಡುತ್ತೆ. ಅಂತ ಗಲ್ಲಿಲೆಲ್ಲ ಹೋಗ್ಬಿಟ್ಟು ಶೂಟ್ ಮಾಡಿದ್ದೀರಾ. ಹೇಗೆ ಅದು ಕಷ್ಟ ಅನ್ಸಿಲ್ವಾ? ಅಷ್ಟು ಜನ ಒಂದು ಶೂಟಿಂಗ್ ಅಂದ್ರೆ ಇರ್ತಾರೆ, ಒಂದು ಕಡಿಮೆ ಅಂದ್ರೂ ಒಂದು 30-40 ಜನ ಅಂತೂ ಇದೆ ಇರ್ತಾರೆ. ಹೇಗೆ ಮಾಡಿದ್ರಿ ಎಲ್ಲ? ಇಟ್ ಇಸ್ ಓನ್ಲಿ ಪಾಸಿಬಲ್ ಬೈ ವಿಜಯ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಇದು ಪಾಸಿಬಲ್ ಆಗೋದು ವಿಜಯ್ ಸರಿಂದ. ಎಷ್ಟು ಜನ ಅಂದರೆ ನೀವು ಹೇಳ್ದಂಗೆ ಅದು ಭಾಳ ಕಷ್ಟ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಸೆಟ್ಟಲ್ಲಿ ಇದ್ದವ್ರು ಎಲ್ರಿಗೂ ನಮ್ಮ ಟೆಕ್ನಿಷಿಯನ್ಸಿಗೆ ಗೊತ್ತಾಗಿರುತ್ತೆ. ಬಟ್ ನಮಗೆ ವಿ ಆರ್ ವೆರಿ ಪ್ರಿವಿಲೇಜ್ಡ್ ಅಲ್ವಾ. ಕರೀತಾರೆ, ಬರ್ತೀವಿ, ಇಲ್ಲಾಂತಂದರೆ ಆ ಸೀನಲ್ಲಿ ಇರಬೇಕು ಅಂದರೆ ಇರ್ತೀವಿ, ಇಲ್ಲಾಂದರೆ ನಾವು ಹೊರಟ್ಬಿಡ್ತೀವಿ. ಬಟ್ ಅಷ್ಟು ಕ್ರೌಡು ಆ ಬೇಬಿ ಅಮ್ಮ ಸಾಂಗಲ್ಲಿ ಇನ್ನೂ ನಥಿಂಗ್ ಈಸ್ ರಿವೀಲ್ಡ್, ಬಟ್ ರಿವೀಲ್ ಆದಾಗ ಗೊತ್ತಾಗುತ್ತೆ ಅಷ್ಟು ಕ್ರೌಡ್ ಇತ್ತು. ಆ್ಯಂಡ್ ಅಷ್ಟು ಕ್ರೌಡ್ ಇದ್ರೂ ಕೂಡ ಅವರು ತುಂಬ ತಾಳ್ಮೆಯಿಂದ, ನಾವು ಆ ಕಂಪ್ಲೀಟ್ ಏರಿಯಾ ಪೀಪಲ್ ಏನಿದ್ದಾರೆ ಅವರು ಕೂಡ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು, ಅಷ್ಟೇ ಸಪೋರ್ಟಿವ್ ಆಗೂ ಇದ್ದರು ಅವರು. ಸೊ ಅದನ್ನೆಲ್ಲ ನೋಡ್ಕೊಂಡಿದ್ದು ನಮ್ಮ ಡೈರೆಕ್ಟರ್ ವಿಜಯ್ ಸರ್, ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಅವರು ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್ ಭಾಳ ಸೇಫಾಗಿ ನೋಡಿಕೊಂಡ್ರು ಎಲ್ರೂ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದರು. ಕಷ್ಟ ಅನ್ನಿಸ್ತು, ಬಟ್ ಯಾ ಬೈ ಎಂಡ್ ಆಫ್ ದ ಡೇ ಇಟ್ ವಾಸ್ ನೈಸ್ ಫೀಲಿಂಗ್. ಆಕ್ಚುಲಿ ವಿಜಯ್ ಸರ್ ಸ್ಪೆಷಾಲಿಟಿನೇ ಅದು ಅನ್ಸುತ್ತೆ, ಕಷ್ಟ ಆಗೋ ಜಾಗದಲ್ಲೇ ಒಳ್ಳೆ ಶೂಟ್ ಮಾಡ್ತಾರೆ. ಆದ್ರೂ ಅಷ್ಟು ಜನಗಳು ಇವಾಗ ಶೂಟಿಂಗ್ ಅಂತ ಅಂದಾಗ ಅಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ನೋಡೋದೇ ಒಂದು ಎಕ್ಸೈಟ್ಮೆಂಟ್ ಅವ್ರಿಗೆ, ಅವ್ರು ನೋಡಕ್ಕೆ ಅದೇ ಜನ ಹೋಗ್ಬಿಟ್ಟಿರ್ತಾರೆ. ಅವ್ರಗಳ ಮಧ್ಯೆ ಶೂಟಿಂಗ್ ಮಾಡೋದು ಚಾಲೆಂಜಿಂಗ್ ಇರುತ್ತೆ. ಅಲ್ಲಿ ನೀವು ಶೂಟ್ ಮಾಡುವಾಗ ನಿಮ್ಗೆ ಏನಾದ್ರು ಇನ್ಸಿಡೆಂಟ್ ಆಗಿ? ಒಳ್ಳೆ ಮಜಾ ಕೊಡ್ತಾ ಇತ್ತು, ಒಳ್ಳೆ ಮಜಾ. ಯಾರು ಎಲ್ಲಿ ಬಂದ್ರು ವಿಜಯಣ ಅಯ್ಯೋ ಭಾಳ ನಕ್ಕಿದೀವಿ. ಅವ್ರನ್ನೆಲ್ಲ ಕರೆಸಿ ಸಕ್ಕದಾಗಿ ಮಾತಾಡಿಸ್ತಾರೆ ಸರ್. ಆ ಥರ ಮಾತಾಡ್ಸೋಕ್ಕೆ ಆಗಲ್ಲ. ಬರ್ತಾರೆ, ತಪ್ಕೊಂತಾರೆ, ಏನು ಮಾಡ್ತಿದ್ಯಾ, ಎಲ್ಲಿದ್ಯಾ, ಏನು ಎತ್ತ, ಪ್ರತಿಯೊಬ್ಬರಿಗೂ ಗೊತ್ತು ವಿಜಯ್ ಸರ್. ಆ್ಯಂಡ್ ಅಷ್ಟು ಒಲವಿಂದ ಮಾತಾಡಿಸ್ತಾರೆ, ಭಾಳ ಖುಷಿ ಅನ್ನಿಸ್ತಾ ಇತ್ತು. ನಾಟ್ ಎವ್ರಿಬಡಿನ. ನನಗೊಂದು ಇನ್ಸ್ಟೆನ್ಸ್ ಹೇಳಬೇಕು. ನಾವು ನಂಗೆ ಎಲ್ಲಿ ಅಂತ ಗೊತ್ತಿಲ್ಲ, ಅದು ಸ್ಮಶಾನ, ಐ ಡೋಂಟ್ ನೋ ವಿಚ್ ಏರಿಯಾ ಅಂತ, ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಏನೋ ಶೂಟ್ ಮಾಡ್ತಿದ್ವಿ. ನಮ್ದು ರಾತ್ರಿ ಮೇನ್ ಇದ್ದಿದ್ದು ನಮ್ದೆಲ್ಲ, ಬಟ್ ಮಧ್ಯಾಹ್ನನೇ ಒಂದು ಸ್ವಲ್ಪ ಬೇಕಾಗತ್ತೆ ಅಂತ ಬಂದಿದ್ವಿ ಎಲ್ರೂ. ತುಂಬ ಜನ ಇದ್ವಿ ಅಲ್ಲಿ. ಗಾರ್ಬೇಜ್
ಗಾರ್ಬೇಜ್ ಕ್ಲೀನ್ ಮಾಡ್ತಿರ್ತಾರಲ್ವಾ, ಅವರು ಒಬ್ಬ ತಾಯಿ ಬಂದ್ಬಿಟ್ಟು ಅವ್ರನ್ನ ವಿಜಯ್ ಸರ್ನ ಬಂದ್ಬಿಟ್ಟು ಫುಲ್ ತಬ್ಕೊಂಡ್ಬಿಟ್ಟು ನೀನು ನನ್ನ ಮಗನ ಥರ ಇದೆಯಪ್ಪ ಅಂತಂದ್ಬಿಟ್ಟು ನಮಗೆ ಫುಲ್ ಎಮೋಷ್ನಲ್ ಆಗೋಯ್ತು. ಬಿಕಾಸ್ ಶಿ ವಾಸ್ ಸೋ ಇನ್ನಸೆಂಟ್ ಆಗಿ ಬಂದು ವಿಜಯ್ ಸರ್ನ ತಬ್ಕೊಂಡ್ಬಿಟ್ಟು ನೀನು ನನ್ನ ಮಗನ ಥರನೇ ಇದೆಯಪ್ಪ, ನೀನು ಚೆನ್ನಾಗಿರು ಅಂತ ಹೇಳೋಗ್ಬಿಟ್ರು. ಆ ಆಶೀರ್ವಾದ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತು ನನಗೆ. ತುಂಬ ಎಷ್ಟು ಫೀಲ್ ಮಾಡ್ತಾರೆ ಅಂತಂದರೆ ನಮ್ಮೋರು ಅಂತ ವಿಜಯ್ ಸರ್ನ. ತುಂಬ ಖುಷಿ ಆಗುತ್ತೆ ಆ ವಿಷಯ. ಇವಾಗ ನಿಮ್ಮ ಸೀನ್ ಮಾಡುವಾಗ, ಇವಾಗ ನಿಮ್ದು ಯಾವ್ದೋ ಒಂದು ಸೀನ್ ಮಾಡ್ತಾ ಇರ್ತೀರಾ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅವಾಗ ರಿಯಾಕ್ಷನ್ ಹೇಗಿತ್ತು ನೀವು ಮಾಡುವಾಗ? ನನಗೆ ರಿಯಾಕ್ಷನ್ ಎಲ್ಲ ನೆನಪೇ ಇಲ್ಲ, ನಾನೇನ್ ಮಾಡ್ತಾ ಇದ್ದೀನಿ. ಅಲ್ಲ, ನಿಮ್ ಸೀನ್ ಮಾಡುವಾಗ ಜನಗಳ ರಿಯಾಕ್ಷನ್, ಅವ್ರೇನಾದ್ರು ಈ ವಿಸಿಲ್ ಹೊಡಿಯೋದು ಈ ತರ ಏನಾದ್ರು ಮಾಡ್ತಾ ಇದ್ರೆ ಮಾಡ್ತಿರ್ತಾರೆ. ಅವಾಗ ಫುಲ್ ಎನರ್ಜಿ ಬರ್ತಾ ಇರುತ್ತೆ ಅನ್ಸುತ್ತಲ್ವಾ? ಅವಾಗ್ಲೇ ಎನರ್ಜಿ ಇರ್ಬೋದು ಅನ್ಸುತ್ತೆ, ಬಟ್ ಅದನ್ನ ಕಂಟ್ರೋಲ್ ಮಾಡಿರ್ತೀನಿ ನಾನು. ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಇವ್ರಿಗೆ ಅಂತಿದಾರಲ್ಲ, ಜಾಸ್ತಿ ಮಾಡಿದೆ ಅಂತ ಅಂತಿದಾರಲ್ಲ ಅಂತ ಅದು ಗೊತ್ತಾಗಲ್ಲ, ಮಿಕ್ಸ್ಡ್ ಎಮೋಷನ್ಸ್ ಅಲ್ವಾ. ಸೊ ಬೈ ಎಂಡ್ ಆಫ್ ದಿ ಡೇ ಮೇ ಬಿ ಸೀನಲ್ಲಿ ಥಿಯೇಟ್ರಲ್ಲಿ ನೋಡ್ದಾಗ್ಲೇನೆ ಅದೆಲ್ಲ ಅವಾಗ ರೀಕಾಲ್ ಆಗ್ಬಿಟ್ಟು ಇವರು ಇದಕ್ಕೆ ಇದು ಮಾಡ್ತಿದ್ರ ಅಂತ ಅನ್ಸುತ್ತೆ. ಇವಾಗ ಭೀಮಾದಲ್ಲಿ ನಿಮ್ಮನ್ನ ನಾವು ಯಾವ ತರ ನೋಡ್ಬೋದು? ಯಾವ ತರ? ಭೀಮಾದಲ್ಲಿ ನನ್ನನ್ನು ನೀವು ಒಬ್ಬ ರೆಸ್ಪಾನ್ಸಿಬಲ್ ಸೊಸೈಟಿಯಲ್ಲಿ ರೆಸ್ಪಾನ್ಸಿಬಲ್ ಆಗಿರುವಂತಹ ಹೆಣ್ಮಗಳು, ಅಟ್ ದ ಸೇಮ್ ಟೈಮ್ ಬಹಳಷ್ಟು ಕನಸುಗಳು ಇಟ್ಕೊಂಡಿರುವಂಥ ಹೆಣ್ಮಗಳು, ತನ್ನ ಚೌಕಟ್ಟುಗಳಲ್ಲಿ ದೊಡ್ಡದಾದ ಕನಸು ಇಟ್ಕೊಂಡು ಬದುಕ್ತಾ ಇರುವಂಥ ಹೆಣ್ಮಗಳು ಅವಳು. ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂದ್ರೆ, ನೀವು ಅಚ್ಯುತ್ ಸರ್ ಗರಡಿಲಿ ಬೆಳೆದಿರೋಂಥ ಹುಡುಗಿ, ಅದಲ್ಲದೆ ಫಸ್ಟ್ ಸಿನಿಮಾನೇ ನಮ್ಮ ವಿಜಯ್ ಸರ್ ಜೊತೆ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಅದಂತೂ ಸಖತ್ ಖುಷಿ ಆಗುತ್ತೆ ನೋಡಕ್ಕೆ. ಇದನ್ನ ನೀವು ಹೇಗೆ ಹೀರೋಯಿನ್ ಆಗಿ ಇವಾಗ ಆ ಥಿಯೇಟರ್ ಇಂದ ಬಂದವ್ರಿಗೆ ನನಗೆ ಇದೇ ತರಾನೇ ಹೋಗ್ಬೇಕು ಅನ್ನೋಂತ ಏನಿದಿಲ್ಲ, ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಸಾಕಪ್ಪ ಅಂತ. ನಿಮ್ಮ ಪ್ರಕಾರ ನಿಮ್ಗೆ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದುವರೆಗೂ ಇಟ್ಕೊಂಡಿಲ್ಲ, ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ಐ ಹ್ಯಾವ್ ಆಲ್ವೇಸ್ ಅಟೆಂಡೆಡ್ ಮೈ ಕಾಲ್. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟರ್ ಆಗಬೇಕು ಅಂತ ಯಾಕೆ ನನ್ನ ತಲೆಯಲ್ಲಿ ಅದು ಗುಟ್ಬಿಟ್ಟು ಅಂತ ನನಗೆ ಗೊತ್ತಿಲ್ಲ. ಆ ಕಾಲಿಂಗ್ನ ಅಟೆಂಡ್ ಮಾಡಬೇಕು ನಾನು ಅಂತ ಹೇಳಿ ನಾನು ಬಂದೋಳು. ಅದು ನನ್ನನ್ನು ಕರ್ಕೊಂಡು ಬಂದಿದೆ, ಮುಂದಕ್ಕೂ ಅದು ಕರ್ಕೊಂಡು ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಅದು ಕರ್ಕೊಂಡು ಹೋಗ್ತಿದೆ ಅಂತಂದರೆ ನನ್ನ ಜವಾಬ್ದಾರಿಗಳು ಅಷ್ಟೇ ಇರುತ್ತೆ. ಸೊ ಏನು ನನ್ನ ಕಲಿಕೆ ಏನಿದೆ, ಅದ್ರ ಬಗ್ಗೆ ನಾನು ರಿಸರ್ಚ್ ಏನು ಮಾಡಬೇಕಾಗತ್ತೆ, ಏನು ತಿಳ್ಕೊಬೇಕಾಗತ್ತೆ, ಅದೆಲ್ಲ ನಡೀತಾ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಖಂಡಿತವಾಗ್ಲೂ ಒಂದು ಇಷ್ಟು ದೊಡ್ಡದು ಸಕ್ಸಸ್ ಆದಮೇಲೆ ಮುಂದೆ ಏನು ಅಂತ ಖಂಡಿತವಾಗ್ಲೂ ಯೋಚನೆ ಬಂದೇ ಬರುತ್ತೆ. ಬಟ್ ಆದಷ್ಟು ಆ ಯೋಚನೆಗಳನ್ನ ತಡೆದು ಹಿಡ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ಜಾಸ್ತಿ ಟೆನ್ಷನ್ ತಗೊಳ್ಳೋಕೆ ಇಷ್ಟ ಇಲ್ಲ ನನಗೆ, ತಗೊಂಬಿಟ್ರೆ ಸಿಕ್ಕಾಬಿಟ್ಟೆ ಟೆನ್ಷನ್ ಅನಿಸುತ್ತೆ. ಸೊ ಹಾಗೆ ಐ ವಾಂಟ್ ಟು ಟೇಕ್ ಇಟ್ ವೆರಿ ನಾರ್ಮಲಿ. ಏನೇ ಬಂದರೂ ಸ್ವೀಕರಿಸ್ತೀನಿ. ಅಟ್ ದ ಸೇಮ್ ಟೈಮ್ ನನಗೂ ನಾನು ಈ ಥರದೊಂದು ಪಾತ್ರಗಳು ಮಾಡಬೇಕು ಅನ್ನೋ ಖಂಡಿತವಾಗ್ಲೂ ಆಸೆ ಇದೆ. ಅದೆಲ್ಲ ನೆರವೇರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಇನ್ನೊಂದು ಆಕ್ಚುಲಿ ಸಾಂಗ್ ಒಂದು ರಿಲೀಸ್ ಆಗಿದೆ, ಕೋನ್ ರೇ ಉನೆ ಸಾಂಗ್ ಅಲ್ಲಿ ಸ್ವಲ್ಪ ರ್ಯಾಪ್ ಟಚ್ ಕೊಟ್ಟಿದ್ದೀರಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಂಗ್. ಅದು ಹೇಗೆ ಕ್ರಿಯೇಟ್ ಆಗಿರೋದು ಸಾಂಗ್? ಈ ಮೂವ್ಮೆಂಟ್ ಹೇಗಿತ್ತು ನಿಮಗೆ? ಐ ಥಿಂಕ್ ಸರ್ ಅವತ್ತು ಹೇಳಿದ್ರು, ಸರ್ರಿಗೆ ಒಂದು ಸ್ಪೆಷಾಲಿಟಿ ಏನಂತಂದರೆ ಹಿ ಈಸ್ ವೆರಿ ಅವೇರ್ ಆಫ್ ದ ಸೊಸೈಟಿ. ಈಗ ಸೊಸೈಟಿಯಲ್ಲಿ ಏನು ನಡೀತಾ ಇದೆ, ಈಗಿನ ಟ್ರೆಂಡ್ ಏನು, ಈಗಿನ ಯೂತ್ಸ್ ಏನು ಇಷ್ಟಪಡ್ತಿದ್ದಾರೆ, ಸಖತ್ ಸರ್ಗೆ ಇಷ್ಟ ಕೂಡ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪರಿಮೆಂಟು ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾನ್ ರೇ ಉನೆ. ದ್ಯಾಟ್ ವಾಸ್ MC ಬಿಚ್ಚು ಆ್ಯಂಡ್ ರಾಹುಲ್ ಡಿಟೋ ಅವ್ರನ್ನ ಜೊತೆ ಕೂರಿ ನಮ್ಮ ಚರಣ್ ಸರ್ ಅವರ ಮ್ಯೂಸಿಕ್ ಅದು. ಓ ಮೈ ಗಾಡ್, ನಮಗೆ ದೊಡ್ಡ ಸರ್ಪ್ರೈಸ್ ಅದು. ಸ್ಪೆಷಲಿ ಕಾನ್ ರೇ ಉನೆ ಆ ಸೀಕ್ವೆನ್ಸ್ ಬಂದಿದ ತಕ್ಷಣ ನಮಗೆ ಕಿರ್ಚಣ ಅನಿಸುತ್ತೆ ಆ ಸೀಕ್ವೆನ್ಸ್ ಬಂದಿದ ತಕ್ಷಣ. ಸೊ ವೆರಿ ಹ್ಯಾಪಿ. ಅಂದರೆ ಸರ್ ಒಂದು ಸೈಕ್ ಅನ್ನುವಂಥ ಒಂದು ಪದನ ಇಟ್ಕೊಂಡು ನಾವು ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಾನು ಯೂಸ್ ಮಾಡ್ದೆ ಸೈಕ್ ಗುರುವರು ಅಂತ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಅದನ್ನೇ ಒಂದು ಲೈನ್ ಇಟ್ಕೊಂಡು ಸಾಂಗ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ. ಅದು ಎಲ್ಲ ವಿಜಯ್ ಸರ್ ಐಡಿಯಾನೇ, ಖಂಡಿತವಾಗ್ಲೂ ವಿಜಯ್ ಸರ್ ಐಡಿಯಾ. ಅದು ಗೊತ್ತಾಗುತ್ತೆ. ಒಂದು ಈವೆಂಟ್ ಅಲ್ಲಿ ನೋಡಿದೆ, ಅವ್ರ ಸಾಂಗ್ ಅನ್ನೇ ಅವ್ರು ಎಷ್ಟು ಎಂಜಾಯ್ ಮಾಡ್ಕೊಂಡು ಅದನ್ನ, ಅಂದ್ರೆ ಆಕ್ಚುಲಿ ಅದಕ್ಕೆ ಅನ್ಸುತ್ತೆ ಅಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡೋದು ಸರ್. ತುಂಬಾನೇ ಹಿ ನೋಸ್ ದ ಬೀಟ್. ಆ ಒಂದು ಬೀಟ್ ಗೊತ್ತು, ಈ ರಿದಮ್ ಗೊತ್ತು, ಈ ನಮಗೇನು ಇಷ್ಟ ಆಗುತ್ತೆ, ನಮ್ಮ ಯೂತ್ಸಿಗೆ ಏನು ಇಷ್ಟ ಆಗುತ್ತೆ ಅನ್ನೋ ರಿದಮ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್.
ಸೊ ಹಾಗಾಗಿ ಐ ಆಮ್ ವೆರಿ ಗ್ಲ್ಯಾಡ್ ಸರ್ ಅಷ್ಟು ಚೆನ್ನಾಗಿ ಸಾಂಗ್ನೆಲ್ಲ ಮೂಡ್ ಬಂದಿದೆ ಆ ಸಾಂಗ್ ಅಂತ ಭಾಳ ಖುಷಿ ಆಗುತ್ತೆ ಅದು. ಫಸ್ಟ್ ಸಿನಿಮಾದಲ್ಲಿ ವಿಜಯ್ ಸರ್ ಕಡೆಯಿಂದ ನಾನು ಇದನ್ನ ತಿಳ್ಕೊಂಡಿದ್ದೀನಿ, ನಾನು ಇದನ್ನ ಅಳವಡಿಸ್ಕೊಳ್ತೀನಿ ಅನ್ನೋ ವಿಷಯ ಇದ್ರೆ ಯಾವುದು? ತುಂಬ ವಿಷಯಗಳಿದೆ ಮ್ಯಾಮ್. ಬಿಕಾಸ್ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ನಟ, ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರುವಂತಹ ನಟ ಅವರು. ಸೊ ಅವರಿಂದ ನಾವು ಸ್ಪೆಂಡ್ ಮಾಡಿದಂತಹ ಪ್ರತಿಯೊಂದು ಮೂಮೆಂಟ್ ಕೂಡ ಒಂದು ಲೆಸನ್, ಪ್ರತಿಯೊಂದು ಮೂಮೆಂಟ್ ಕೂಡ ಒಂದು ಲೆಸನ್ ಆಗಿತ್ತು ನಮಗೆ. ನೀವು ಹಿಂಗೆ ಪರ್ಟಿಕ್ಯುಲರಾಗಿ ಕೇಳಿದ್ರೆ ಇಟ್ ವಿಲ್ ಗೋ ಆನ್, ಹೋಗ್ತಾನೇ ಇರುತ್ತೆ ಆ ಲೆಸನ್ಸ್ ಎಲ್ಲ. ಬಟ್ ತುಂಬಾ ಎಲ್ಲ ಆಸ್ಪೆಕ್ಟಲ್ಲೂ ನಂಗೆ ಭಾಳ ಲೆಸನ್ಗಳು ಕಲ್ತಿದ್ದೀನಿ ನಾನು. ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಫುಲ್, ಐ ಡೋಂಟ್ ಥಿಂಕ್ ಇಟ್ ವಿಲ್ ಇವನ್ ಕವರ್ ಇಟ್ ಅಪ್, ಬಟ್ ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ನಾನು. ನಿಮ್ಮ ಸಿನಿಮಾ ಆಗಸ್ಟ್ 9th ರಿಲೀಸ್ ಆಗೋ ಪ್ಲ್ಯಾನಲ್ಲಿದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ನಾನು ವೀಕ್ಷಕರಿಗೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಗಸ್ಟ್ 9ಕ್ಕೆ ಭೀಮಾ ಸಿನಿಮಾನ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಇಷ್ಟು ಚೆನ್ನಾಗಿ ನನಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ ವೆರಿ ಥ್ಯಾಂಕ್ಫುಲ್, ವೆರಿ ಥ್ಯಾಂಕ್ಫುಲ್. ನಿಮಗೂ ಥ್ಯಾಂಕ್ ಯು ಅಶ್ವಿನಿ ಅವರೇ, ಹಾಗೆ ಆಲ್ ದ ಬೆಸ್ಟ್ ಕೂಡ ನಿಮ್ಮ ಫಸ್ಟ್ ಸಿನಿಮಾ. ಥ್ಯಾಂಕ್ ಯು. ನಾನು ಹೇಳಲೇಬೇಕು, ಶಿ ಈಸ್ ವೆರಿ ಗುಡ್. ನಾನು ಒಂದಷ್ಟು ಈಗ ಪ್ರೆಸೆಂಟ್ಲಿ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀನಿ. ಏನನ್ನೋದು, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಇನ್ ರಿಸರ್ಚ್. ಸೊ ಅವ್ರು ರಿಸರ್ಚ್ ಮಾಡಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ತುಂಬ ಚೆನ್ನಾಗಿ ಏನನ್ನೋದು ಫೂಲ್ ಮಾಡಿಬಿಡ್ತಾರೆ ನಿಮ್ಮನ್ನು. ಅವ್ರೇನು ಮಾಡ್ಕೊಂಬಂದಿಲ್ಲ ರಿಸರ್ಚ್ ಅನ್ನೋ ಥರ ಇರ್ತಾರೆ, ಬಟ್ ಒಳ್ಳೆ ರಿಸರ್ಚ್ ಮಾಡ್ಕೊಂಬಂದಿರ್ತಾರೆ. ವೆರಿ ವೆರಿ ಲವ್ಲಿ ಟು ಟಾಕ್ ಟು ಯು ಅಶ್ವಿನಿ. ಅಶ್ವಿನಿ ಟಾಕಿಂಗ್ ವಿತ್ ಅಶ್ವಿನಿ. ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಫಸ್ಟ್ ಸಿನಿಮಾ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋಯಿನ್ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಕೂಡ. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಇದುವರೆಗೂ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.